ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಫೋರ್ತ್ ದ ಮಿನಿ ವ್ಲಾಗ್. ನಾನು ಹಾಸ್ಟೆಲಿಂದ ಹೊರಟು ಗಣೇಶನಿಗೆ ಒಂದು ನಮಸ್ಕಾರ ಹಾಕಿ ಹೊರಟಿದ್ದೆ ಕೋಲಾರ ಕಡೆ. ಕೋಲಾರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕೋಲಾರಿಗೆ ಹೊರಟೆ. ಫೈನಲಿ ಮೆಜೆಸ್ಟಿಕ್ ಬಸ್ನ ಕ್ಯಾಚ್ ಮಾಡಿಕೊಂಡು ಮೆಜೆಸ್ಟಿಕ್ ಕಡೆ ಹೊರಟೆ. ಯೂನಿವರ್ಸಿಟಿ ಗೇಟ್ ಫುಲ್ ಟ್ರಾಫಿಕ್ ಇತ್ತು. ಆಮೇಲೆ ಹೊಸಕೋಟೆ ಬಸ್ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿಂಡೋ ಸೈಡ್ ಬೇರೆ ಸೀಟ್ ಸಿಕ್ಕಿತ್ತು. ವಿಂಡೋ ಸೈಡ್ ಸೀಟ್ ಮೆಲೋಡಿಯಸ್ ಸಾಂಗ್ಸ್ ಸಕ್ಕತ್ತಾಗಿತ್ತು. ಆಮೇಲೆ ಹೊಸಕೋಟೆ ರೀಚ್ ಆದೆ. ಫೈನಲಿ ನಾನು ಕೋಲಾರ್ಗೆ ಹೋಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಇತ್ತು ನನಗೆ. ಬಿಕಾಸ್ ಕೋಲಾರ್ಗೆ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ನಾವು ಕೋಲಾರ ಬಿಟ್ಟು ಬೆಂಗ್ಳೂರಿಗೆ ಹೋಗಿರೋದಂತೂ ಈ ಫೀಲ್ ಮಾತ್ರ ಆಹಾ. ಕೆಲಸ ಮುಗಿಸಿ ನಮ್ಮ ಅಡ್ಡಾಗೆ ಬಂದ್ವಿ. ಅಡ್ಡ ಒಂಥರ ನಮಗೆ ಎಮೋಷನ್. ನಾವು ಕಂಪ್ಯೂಟರ್ ಕ್ಲಾಸಿಗೆ ಬರಬೇಕಾದ್ರೆ ನಾವು ಕಂಪ್ಯೂಟರ್ ಕಲ್ತಿದ್ದಕ್ಕಿಂತ ಇಲ್ಲಿ ಬಂದು ತಿಂದಿದ್ದೇ ಜಾಸ್ತಿ ಇತ್ತು. ಮೆನು ನೋಡಿ ಗೋಬಿ ರೈಸು, ಪಾನಿಪುರಿ ಮತ್ತು ಗಡ್ಬಡ್ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿ ತಿಂದ್ಕೊಂಡು ನಮ್ಮೂರ ಕಡೆ ನಾನು ಹೊರಟೆ. ಫೈನಲಿ ನಮ್ಮೂರ ಕಡೆ ನಾನು ಹೋಗ್ತಿದ್ರೆ ಆ ಬೆಟ್ಟ ಗುಡ್ಡ ಎಲ್ಲ ಬಾ ಇಲ್ಲಿ ಅಂತ ಕರೀತಿತ್ತು. ವಾವ್, ಇಟ್ಸ್ ವೆರಿ ಬ್ಯೂಟಿಫುಲ್. ನಾನು ನಮ್ಮೂರ ಕಡೆ ಹೋಗಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ದೇವಸ್ಥಾನ, ಯಾರಿಗೂ ಗೊತ್ತಿದೆ ಕಾಮೆಂಟ್ ಮಾಡಿ. ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮ ಹೊತ್ತಿಗೆ ನನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಸಡನ್ನಾಗಿ ಬಂದೆ ನಾನು. ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಎಕ್ಸೈಟ್ಮೆಂಟಲ್ಲಿ ನಿಂತ್ಬಿಡೋರು ನಮ್ಮ ಹೊತ್ತಿಗೆ. ಅದನ್ನು ನೋಡಿಕೊಂಡು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅಂತ ಅವಳನ್ನ ಮೀಟ್ ಮಾಡೋಕ್ಕೆ ಹೋದೆ. ನೋಡಿ, ಇವಳೇ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಕಾಲೇಜ್ PU ಬೆಸ್ಟ್ ಫ್ರೆಂಡ್. ಅವಳಿಗೂ ಒಂದು ಸ್ವಲ್ಪ ಪಾನಿಪುರಿ, ಬೇಳೆಪುರಿ, ಮಸಾಲೆ ಪುರಿ ಕೊಡಿಸಿ ಅವಳು ಕಡಲೆಪುರಿ ತೊಗೋಬೇಕು ಅಂತಿದ್ಲು. ಅದಕ್ಕೆ ತೊಗೊಮ್ಮ ಕಡಲೆಪುರಿ ಅಂತ ಹೇಳಿ ಅವಳಿಗೂ ಬಾಯ್ ಮಾಡಿ ನಾನು ಮನೆಗೆ ಬಂದು ದೊಡ್ಡಮ್ಮನ ನೋಡಬೇಕಿತ್ತು ಅಂತ ದೊಡ್ಡಮ್ಮನ ನೋಡೋಕೆ ಹೋದೆ. ನಾನು ತುಂಬ ದಿನ ಆಗಿಬಿಟ್ಟಿತ್ತು ಅಮ್ಮನ ನೋಡಿ. ಆ್ಯಂಡ್ ಅವರನ್ನು ನೋಡಿಕೊಂಡು ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಅಷ್ಟೇ ಇವತ್ತಿನ ವ್ಲಾಗ್. ಬಾಯ್.